Dear students, let us solve problems on functions in this session. Last class ಅಲ್ಲಿ ನಾವು 1 ಫಂಕ್ಷನ್, ಆನ್ ಟು ಫಂಕ್ಷನ್ ಮತ್ತು ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ಅದ್ರ ಮೇಲೆ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಹಿಯರ್ ಈಸ್ ಎ ಕ್ವಶನ್. ಲೆಟ್ ಎ ಬಿ ದ set of all 50 students of a class X in a school. Let f from a to n be the function defined by f of x is equal to roll number of the student X. Show that f is 1 but not on 2. So let us understand the question first. ನೋಡಿ 50 ಸ್ಟೂಡೆಂಟ್ಸ್ ಇದ್ದಾರೆ ಕ್ಲಾಸ್ನಲ್ಲಿ. ಆ ಕ್ಲಾಸ್ ಹೆಸರು ಎಕ್ಸ್ ಅಂತ ತಗೊಂಡಿದೆ, ಅಥವಾ ಕ್ಲಾಸ್ 10 ಅಂತ ಅನ್ಕೊಳ್ಳೋಣಂತೆ. ಇನ್ ಎ ಸ್ಕೂಲ್, ಲೆಟ್ ಎಫ್ ಫ್ರಮ್ ಎ ಟು ಎನ್ ಬಿ ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೋಲ್ ನಂಬರ್ ಆಫ್ ದ ಸ್ಟೂಡೆಂಟ್ ಎಕ್ಸ್. ಈಗ ನಮಗೆ ಗೊತ್ತಿರೋ ಹಾಗೆ ಒಂದು ಸ್ಟೂಡೆಂಟ್ಗೆ 2 ರೋಲ್ ನಂಬರ್ ಇರಲ್ಲ. ಸಪೋಸ್ ದಿಸ್ ಈಸ್ ಸೆಟ್ ಎ ಅಂತ ಅನ್ಕೊಳ್ಳೋಣ. ಇಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ ಎರಡನೇ ಸೆಟ್ಟಲ್ಲಿ, ಅಂದರೆ ಕೋಡೊಮೈನು ನ್ಯಾಚುರಲ್ ನಂಬರ್ಸು, ಡೊಮೈನು ಸೆಟ್ ಎ. ಸಪೋಸ್ ಐ ಹ್ಯಾವ್ ಸ್ಟೂಡೆಂಟ್ಸ್ ಎ ಬಿ ಸಿ ಡಿ ಎಕ್ಸೆಟ್ರಾ. ದೆರ್ ಆರ್ 50 ಸ್ಟೂಡೆಂಟ್ಸ್ ಹಿಯರ್. ಇಫ್ ಎ ಹ್ಯಾಸ್ ರೋಲ್ ನಂಬರ್ 1, ಬಿ ವಿಲ್ ಹ್ಯಾವ್ 2 ಲೈಕ್ ದಿಸ್ ಇಟ್ ಕಂಟಿನ್ಯೂಸ್. ಯಾವುದೇ ಒಬ್ಬ ಸ್ಟೂಡೆಂಟಿಗೆ ಒಂದೇ ಒಂದು ರೋಲ್ ನಂಬರ್ ಇರುತ್ತೆ. ಹಾಗಾಗಿ ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ಎ 1 ಫಂಕ್ಷನ್. So no two different students of the class can have the same roll number. Therefore f must be 1 ಅಂತ ತಗೊಳ್ಳೋಣಂತೆ. ನೆಕ್ಸ್ಟ್ ಲೆಟ್ ಅಸ್ ಲುಕ್ ಅಟ್ ದಿಸ್ ಕೋಡೊಮೈನ್. ಇಲ್ಲಿ 1 2 3 ಎಕ್ಸೆಟ್ರಾ ಅಪ್ ಟು n ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಅನ್ ಇನ್ಫೈನೈಟ್ ಸೆಟ್. n ಅಂದರೆ ನ್ಯಾಚುರಲ್ ನಂಬರ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಆಫ್ಟರ್ 50 there are numbers here like 51 52 and so on. ಈ ನಂಬರ್ಸಿಗೆ ಪ್ರೀ ಇಮೇಜ್ ಇಲ್ಲ, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಓನ್ಲಿ 50 ಸ್ಟೂಡೆಂಟ್ಸ್ ಇನ್ ಸೆಟ್ ಎ. ಆದ್ದರಿಂದ ಇದು ಈ ನಂಬರ್ಸ್ಗೆ 51 52 ಅಂದರೆ ಗ್ರೇಟರ್ ದೆನ್ 50 ಬರೋವಂಥ ಎಲ್ಲ ನಂಬರ್ಸಿಗೆ ಪ್ರೀ ಇಮೇಜಸ್ ಇಲ್ಲದೆ ಇರೋದ್ರಿಂದ ನಾವು ಈ ಫಂಕ್ಷನನ್ನು ನಾಟ್ ಆನ್ ಟು ಅಂತ ಕನ್ಕ್ಲೂಡ್ ಮಾಡ್ಬೋದು. ಇಟ್ ಈಸ್ ನಾಟ್ ಆನ್ ಟು. ಅಲ್ಲಿಗೆ ದಿಸ್ ಇಂಪ್ಲೈಸ್ 51 in n, 51 ಒಂದು ನಂಬರ್ ತೊಗೊಂಡ್ರು ಸಾಕು. 51 in n is not a roll number of any student in the class. So 51 cannot be the image of any element of x under f. Hence f is not on 2. That is the conclusion. Next, show that the function f from n to n given by f of x is equal to 2x is 1 but not on 2. ಇಲ್ಲಿ function is defined from set of natural numbers to set of natural number. It is given by f of x is equal to 2x is 1 but not on 2 ಅಂತ ನಾವು ಪ್ರೂವ್ ಮಾಡೋಕ್ಕಿದೆ. ಈಗ f of x1 is equal to f of x2 ಅಂತ ಕನ್ಸಿಡರ್ ಮಾಡೋಣ. ನಾವು ಪ್ರೂವ್ ಮಾಡಬೇಕಾಗಿರೋದು ಏನಂದರೆ, ಇಫ್ ಯು ಕನ್ಸಿಡರ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2, x1 ಮಸ್ಟ್ ಬಿ ಈಕ್ವಲ್ ಟು x2. ಹಾಗಾದರೆ ಎಫ್ ಆಫ್ x1 ಮೀನ್ಸ್ 2x1 ಆ್ಯಂಡ್ ಎಫ್ ಆಫ್ x2 ಈಸ್ 2x2. ದಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2. 2x1 ಈಕ್ವಲ್ಸ್ 2x2 ಮೀನ್ಸ್ x1 ಈಕ್ವಲ್ಸ್ x2. ಹೆನ್ಸ್ ಎಫ್ ಈಸ್ 1 ಫಂಕ್ಷನ್. ಎಫ್ ಈಸ್ 1 ಫಂಕ್ಷನ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಈಗ ಆನ್ ಟು ಅಲ್ಲ ಅಂತ ಪ್ರೂವ್ ಮಾಡಬೇಕು. ಆನ್ ಟು ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಲೆಟ್ ಮಿ ಟೇಕ್ ಎ ವೈ ಬಿಲಾಂಗ್ ಟು ಎನ್, ದಟ್ ಈಸ್ ಕೋಡೊಮೈನ್. ಕೋಡೊಮೈನ್ ಅಂದರೆ ನಿಮಗೆ ಗೊತ್ತು ಸೆಕೆಂಡ್ ಸೆಟ್ಟು. ಸೆಕೆಂಡ್ ಸೆಟ್ಟಲ್ಲಿ ಒಂದು ಎಲಿಮೆಂಟನ್ನು ತಗೊಳ್ತೀನಿ, ವೈ ಬಿಲಾಂಗ್ ಟು ಎನ್ ಅಂತ. ಸೊ ವೈ ಯಾವ ಥರ ಇರುತ್ತೆ ಅಂದರೆ, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈ ಫಾರಮ್ನಲ್ಲಿರುತ್ತೆ. ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಮೀನ್ಸ್ ವೈ ಈಸ್ ಈಕ್ವಲ್ ಟು 2x. ಎಫ್ ಆಫ್ ಎಕ್ಸ್ ಅಂದರೆ 2x. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಫ್ರಮ್ n ಟು n ಅಂತ ಹೇಳಿದ್ದಾರೆ. ದಟ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಬೈ 2. ಎಕ್ಸ್ ಈಸ್ ಈಕ್ವಲ್ ಟು ವೈ ಬೈ 2 ಅಂತ ಆಯಿತು. ಈಗ ಇಲ್ಲೇನಾಗಿದೆ ಅಂದರೆ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂತ ಹೇಳಿದೆ. ಸೊ ನಾನೇನು ಮಾಡ್ತೀನಿ,
ಐ ವಿಲ್ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 3 ಅಂತ ತಗೊಳ್ತೀನಿ. ಇಲ್ಲಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂದರೆ ಇಲ್ಲಿ 3 ಇದ್ದೇ ಇದೆ ಈ ಸೆಟ್ಟಲ್ಲಿ. ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಬೈ 2 ಆಗುತ್ತೆ, ವಿಚ್ ಈಸ್ 1.5. ದಿಸ್ ಡಸಂಟ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್ಸ್, ದಟ್ ಈಸ್ ಡೊಮೈನ್. ಇದು ಡೊಮೈನಲ್ಲಿ ಇಲ್ಲ ಎಕ್ಸ್ ಅನ್ನೋದು. ಅಂದರೆ ಫಾರ್ ವೈ, ದಟ್ ಈಸ್ ಫಾರ್ 3, ದೇರ್ ಈಸ್ ನೋ ಪ್ರೀ ಇಮೇಜ್ ಹಿಯರ್. ಇಲ್ಲಿ ಪ್ರೀ ಇಮೇಜ್ ಇಲ್ಲ 3ಗೆ. ಅಂಥದ್ದು ಒಂದು ಎಕ್ಸಾಂಪಲ್ ನನಗೆ ಸಿಕ್ಕಿದ್ರಿಂದ ಐ ಕ್ಯಾನ್ ಕನ್ಕ್ಲೂಡ್ ದಟ್ ಎಫ್ ಈಸ್ ನಾಟ್ ಆನ್ ಟು. ಆ ಥರ ನಾನು ವೈಗೆ ಆಡ್ ನಂಬರ್ಸ್ ಕೊಟ್ಟಾಗೆಲ್ಲ ನಮಗೆ ಪ್ರೀ ಇಮೇಜಸ್ ಇರಲ್ಲ ನ್ಯಾಚುರಲ್ ನಂಬರಲ್ಲಿ. ಸೊ ಫಾರ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಇನ್ ದ ಕೋಡೊಮೈನ್ there are no pre-images in the domain, therefore we can conclude that f is not onto. Next, let us prove that the function f from R to R given by f of x is equal to 2x. Same question, ಆದರೆ ಡೊಮೈನು ಮತ್ತು ಕೋಡೊಮೈನ್ ಎರಡೂ ಚೇಂಜ್ ಇದೆ. ಈಸ್ 1 1 and onto. ಇಲ್ಲಿ R to R ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗಿರೋದ್ರಿಂದ ಇದು ಏನಾಗುತ್ತೆ ಅಂತ ನಾವು ಚೆಕ್ ಮಾಡೋಣ. ಹಿಂದಿನ ಕೇಸ್ ಥರನೇ ಲೆಟ್ ಮೀ ಕನ್ಸಿಡರ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಎಫ್ ಆಫ್ x1 ಈಕ್ವಲ್ಸ್ ಎಫ್ ಆಫ್ x2 ಅಂತ ತಗೊಳ್ತೀನಿ. ದಟ್ ಇಂಪ್ಲೈಸ್ 2x1 ಈಸ್ ಈಕ್ವಲ್ ಟು 2x2. ದಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2. x1 ಈಕ್ವಲ್ಸ್ x2 ಆಯಿತು. ಅಲ್ಲಿಗೆ ಎಫ್ ಆಫ್ x1 ಈಕ್ವಲ್ಸ್ ಎಫ್ ಆಫ್ x2 ಇಂಪ್ಲೈಸ್ x1 ಈಕ್ವಲ್ಸ್ x2 ಇಂಪ್ಲೈಸ್ ದ್ಯಾಟ್ ಎಫ್ ಈಸ್ ಎ 1 1 ಫಂಕ್ಷನ್. ಎಫ್ ಈಸ್ ಎ 1 1 ಫಂಕ್ಷನ್ ಅಂತ ಗೊತ್ತಾಯಿತು. ಯಾಕೆಂದರೆ ರಿಯಲ್ ನಂಬರು x1 ರಿಯಲ್ ನಂಬರು, x2 ರಿಯಲ್ ನಂಬರು, x1 ಈಸ್ ಈಕ್ವಲ್ ಟು x2 ಅಂತ ಬಂದ್ಬಿಡ್ತು. ಈಗ ಆನ್ ಟು ಅಂತ ಬಂದಾಗ ಲೆಟ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಹಿಂದೆ ತೊಗೊಂಡು ಹಾಗೇನೆ, ದಟ್ ಈಸ್ ನಥಿಂಗ್ ಬಟ್ 2x, ವಿಚ್ ಇಂಪ್ಲೈಸ್ x ಈಸ್ ಈಕ್ವಲ್ ಟು y ಬೈ 2. ಈಗ y ಈಸ್ ಈಕ್ವಲ್ ಟು 2x ಆದರೆ x ಈಸ್ ಈಕ್ವಲ್ ಟು y ಬೈ 2. ಈಗ ನೀವು ಯಾವುದೇ ವ್ಯಾಲ್ಯೂ ಕೊಡಿ ಇಲ್ಲಿ yಗೆ, ಅದಕ್ಕೆ ಪ್ರೀ ಇಮೇಜ್ ಇರುತ್ತೆ. ಕ್ಲಿಯರ್ಲಿ ದಿಸ್ ಬಿಲಾಂಗ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಇನ್ ದ ಪ್ರೀವಿಯಸ್ ಕೇಸ್ ಇಟ್ ವಾಸ್ ಎ ನ್ಯಾಚುರಲ್ ನಂಬರ್. ಇಲ್ಲಿ ರಿಯಲ್ ನಂಬರ್ ಅಂದರೆ ಇಲ್ಲಿ ನೀವು ಈವನ್ ನಂಬರ್ ಕೊಡಿ ಅಥವಾ ಆಡ್ ನಂಬರ್ ಕೊಡಿ. ಈಗ ಇಲ್ಲಿ ನನಗೆ ಇದು ಎ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಎಫ್ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ y ಬೈ 2 ಅಂದರೆ ಇದು ಎಕ್ಸು, ಈ y ಏನಿರುತ್ತೆ ಅದರ ಅರ್ಧ ಇಲ್ಲಿ ಬರುತ್ತೆ. ಇಲ್ಲಿ y ಬರೋ ಅಂಥ ಇಲ್ಲೆಲ್ಲ y ಅಂದರೆ ಇಲ್ಲಿ ಕೋಡೊಮೈನಲ್ಲಿ ಇರೋಂತಹ ಎಲ್ಲ ಎಲಿಮೆಂಟಿಗೆ ಪ್ರೀ ಇಮೇಜ್ ಇದೆ. ಬಿಕಾಸ್ ದಿಸ್ y ಬೈ 2 ಬಿಲಾಂಗ್ ಟು ಆರ್. ಇಲ್ಲಿ ನೋಡಿದ್ರಲ್ವ ನಾವು x ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು 3 ತೊಗೊಂಡಿದ್ವಿ ಹಿಂದಿನ ಕೇಸಲ್ಲಿ. 3 ಬೈ 2 ಈಸ್ ಈಕ್ವಲ್ ಟು 1.5 ಆಬ್ವಿಯಸ್ಲಿ ಬಿಲಾಂಗ್ ಟು ಆರ್. ದಿಸ್ ಈಸ್ ಟ್ರೂ ಫಾರ್ ಆಲ್ ರಿಯಲ್ ನಂಬರ್. ಸೊ ಫಾರ್ ಈಚ್ for each y belong to R, I can say for each y belong to R ಅಂದರೆ codomain. For each y belong to codomain, there exists x belong to R, that is domain ಅಲ್ಲಿ such that f of y by 2 is equal to x. ಎಫ್ ಆಫ್ y ಬೈ 2 ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಇದೆ ಅಂತಾಯಿತು. ಆದ್ದರಿಂದ ಇದು ಆನ್ ಟು ಆಯಿತು. ಹಿಯರ್ ಇನ್ ದಿಸ್ ಕೇಸ್ ಇಟ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು. ಯಾವುದಿದು ಪ್ರಾಬ್ಲಮ್ಮು? ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಥರ ಇದ್ದರೆ ಇಟ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಎನ್ ಟು ಎನ್ given by f of 1 is equal to f of 2 is equal to 1 and f of x is equal to x minus 1 for every x greater than 2 is on 2 but not 1 1 ಅಂತ ಹೇಳಿದೆ. ಇಲ್ಲಿ ನಾನು ಇಫ್ ಐ ಡೆಪಿಕ್ಟ್ ದ ಆರೋ ಡಯಾಗ್ರಾಮ್ನ ಡೆಪಿಕ್ಟ್ ಮಾಡಿಬಿಟ್ರೆ ನನಗೆ ಇಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ 1 2 3 4 ಅಂತ ಹಿಂಗೆ ಕಂಟಿನ್ಯೂ ಆಗಿದೆ. ಇಲ್ಲೂ ಅಷ್ಟೇ 1 2 3 ನ್ಯಾಚುರಲ್ ನಂಬರ್ಸ್ 4 ಲೈಕ್ ದಿಸ್. ಈಗ ಎಫ್ ಆಫ್ 1 ಈಸ್ 1 ಅಲ್ಲೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. ದಟ್ ಈಸ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಹಿಯರ್ ಆ್ಯಂಡ್ ಎಫ್ ಆಫ್ 2 ಈಸ್ ಆಲ್ಸೋ ಈಕ್ವಲ್ ಟು 1 ಅದು ಕೊಟ್ಬಿಟ್ಟಿದ್ದಾರೆ. ಈಗ ಎಫ್ ಆಫ್ ಎಕ್ಸ್ ಯಾವ ಥರ ಇದೆ ಅಂದರೆ ಎಕ್ಸ್ ಮೈನಸ್ 1 ಥರ ಇದೆ. ಅಲ್ಲಿಗೆ ಎಫ್ ಆಫ್ 3 ಅಂತ ನಾನು ತೊಗೊಂಡ್ರೆ 3 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 2. ಅಲ್ಲಿಗೆ 3 ಈಸ್ ಮ್ಯಾಪ್ ಟು 2. ಎಫ್ ಆಫ್ 4
is equal to 4 minus 1 which is equal to 3 like this. ಅಂದರೆ ಪ್ರತಿ ಒಂದು ಎಲಿಮೆಂಟು ಮ್ಯಾಪ್ ಆಗಿದೆ. ಆ್ಯಸ್ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು 1 ಬಟ್ 1 ಈಸ್ ನಾಟ್ ಈಕ್ವಲ್ ಟು 2. ಅಂದರೆ ಏನಾಯ್ತು ಇಲ್ಲಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಬಟ್ x1 ಈಸ್ ನಾಟ್ ಈಕ್ವಲ್ ಟು x2 ಅಂತ ಬಂದಿದ್ದರಿಂದ ಫಂಕ್ಷನ್ ಈಸ್ ನಾಟ್ 1 1. ನೆಕ್ಸ್ಟ್ ಆನ್ ಟು ಹಾಗೆ ಆಗುತ್ತೆ ನೋಡಿ. ಡಯಾಗ್ರಾಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿರೋ ಎಲ್ಲ ಎಲಿಮೆಂಟಿಗೂ ಪ್ರೀ ಇಮೇಜ್ ಇದೆ. ಪ್ರತಿಯೊಂದು ಎಲಿಮೆಂಟಿಗೂ ಇಲ್ಲಿ ಪ್ರೀ ಇಮೇಜ್ ಇದೆ ಅಂತ ಆದರೆ ನಮಗೆ ಫಂಕ್ಷನ್ನು ಆನ್ ಟು ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಬಿಕಾಸ್ ಫಾರ್ ಎನಿ ಲೆಟ್ ಮೀ ರೈಟ್ ದಿಸ್, ಫಾರ್ ಎನಿ ವೈ ಬಿಲಾಂಗ್ ಟು n ಅಲ್ಲಿ y ನಾಟ್ ಈಕ್ವಲ್ ಟು 1 ನೀವು ಯಾವುದೇ ತೊಗೊಳ್ಳಿ, ಅಲ್ಲಿ ಗ್ರೇಟರ್ ದೆನ್ 2 ಅಂತ ತೊಗೊಂಡಿರೋದ್ರಿಂದ y ನಾಟ್ ಈಕ್ವಲ್ ಟು 1 ವಿ ಕ್ಯಾನ್ ಚೂಸ್ y ಒಂದು ಅಲ್ಲ ಆಗಿದ್ರೆ ವಿ ಕ್ಯಾನ್ ಚೂಸ್ x ಹಿಯರ್ ಇನ್ n ಆಸ್ y ಪ್ಲಸ್ 1. ಫಾರ್ ಆಲ್ x ಇಟ್ ಈಸ್ y ಪ್ಲಸ್ 1. ಹೇಗೆ ಅಂದರೆ ಇಲ್ಲಿ y ಈಸ್ ಈಕ್ವಲ್ ಟು x ಮೈನಸ್ 1 ಆರ್ x ಈಸ್ ಈಕ್ವಲ್ ಟು y ಪ್ಲಸ್ 1. x ಈಸ್ ಈಕ್ವಲ್ ಟು y ಪ್ಲಸ್ 1 ನೋಡಿ, 1ಗೆ 1 ಸೇರಿಸಿದ್ರೆ 2 ಬಂತು. 2 ಪ್ಲಸ್ 1 3, 3 ಪ್ಲಸ್ 1 4 ಈ ಥರ ಇರೋದ್ರಿಂದ ಐ ಕ್ಯಾನ್ ಸೇ ಎಫ್ ಆಫ್ y ಪ್ಲಸ್ 1 ಈಸ್ ಈಕ್ವಲ್ ಟು y ಪ್ಲಸ್ 1 ಮೈನಸ್ 1 ಇಲ್ಲಿದೆ ನೋಡಿ. y ಈಸ್ ಈಕ್ವಲ್ ಟು x ಮೈನಸ್ 1 ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಅಲ್ವಾ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1. ಎಫ್ ಆಫ್ ವೈ ಪ್ಲಸ್ 1 ಅಂದರೆ ಈ ಎಕ್ಸ್ನ ರೀಪ್ಲೇಸ್ ಮಾಡಿ y ಪ್ಲಸ್ 1ಇಂದ, ಆವಾಗ y ಪ್ಲಸ್ 1 ಮೈನಸ್ 1 ಬರುತ್ತೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಇಲ್ಲಿ ತೊಗೊಂಡು ಎಕ್ಸ್ನ ರೀಪ್ಲೇಸ್ ಮಾಡೋಣ y ಪ್ಲಸ್ 1ಇಂದ, ಅವಾಗ y ಪ್ಲಸ್ 1 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು y. ಇಲ್ಲಿ ನೋಡಿ ಇಲ್ಲಿ ತೊಗೊಂಡಿದ್ವಿ y ಬಿಲಾಂಗ್ ಟು n ಅಂತ ತೊಗೊಂಡಿದ್ವಿ. ಸೊ ಅದೇ ಫಾರ್ಮಲ್ಲಿದೆ ಅದು. ಅಲ್ಲಿಗೆ ಕ್ಲಿಯರ್ಲಿ ದಿಸ್ ಬಿಲಾಂಗ್ ಟು n ಅಲ್ವಾ. ಆಲ್ಸೋ ಫಾರ್ 1 ಬಿಲಾಂಗ್ ಟು n ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ 1 ಒಂದಿದೆ ಅಲ್ವಾ, ಅದಕ್ಕೊಂದು ನನಗೆ ಸಿಗಲಿಲ್ಲ 1 ಪ್ಲಸ್ 1 ಅಂತ. ಇಲ್ಲಿ 1ಗೆ ಏನಾಯ್ತು ಹಾಗಾದರೆ ಅಂದರೆ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಅಂತ ಅವರೇ ಕೊಟ್ಟಿರೋದ್ರಿಂದ ಆ್ಯಸ್ ಫಾರ್ 1 ಬಿಲಾಂಗ್ ಟು n ವಿ ಹ್ಯಾವ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 1. ಎಫ್ ಆಫ್ 1 ಈಸ್ ಆಲ್ಸೋ ಈಕ್ವಲ್ ಟು 1 ಅಂತ ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ವಿ ಕ್ಯಾನ್ ಸೇ ದ್ಯಾಟ್ ಎಫ್ ಈಸ್ ಆನ್ ಟು ಫಂಕ್ಷನ್. ಸೊ ಎಫ್ ಈಸ್ ನಾಟ್ 1 1 ಆ್ಯಂಡ್ ಆನ್ ಟು ಆ್ಯಸ್ required. ಇಲ್ಲಿ ಕೇಳಿರೋದೇನೆ. ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ n to n given by f of 1 equals f of 2 equals 1 and f of x is equal to x minus 1 for every x greater than 2 is on to but not 1 1. We have proved this. Next ನೋಡೋಣ. Show that the function f from r to r defined as f of x is equal to x square is neither 1 1 nor on 2 ಅಂತ ಪ್ರಶ್ನೆ ಇದೆ. ಈಗ ಎಫ್ ಆಫ್ ಮೈನಸ್ 1 ಈಗ ನಮಗೆ ಕೊಟ್ಟಿರೋಂಥ ಫಂಕ್ಷನ್ ಏನಪ್ಪ ಅಂದರೆ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಥವಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸಿಗೆ ಮೈನಸ್ 1 ಕೊಟ್ಟರೆ ನಮಗೆ ಯು ವಿಲ್ ಗೆಟ್ ಮೈನಸ್ 1 ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು 1. ಸಿಮಿಲರ್ಲಿ ಎಫ್ ಆಫ್ 1 ಅಂತ ಕೊಟ್ಟರೆ ಇಟ್ ಈಸ್ ನಥಿಂಗ್ ಬಟ್ 1 ಸ್ಕ್ವಯರ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು 1. ಇದು 1 ಆಯಿತು. ಅಲ್ಲಿಗೆ ಎಫ್ ಆಫ್ ಮೈನಸ್ 1 ಈಸ್ ಈಕ್ವಲ್ ಟು ಎಫ್ ಆಫ್ 1 but minus 1 is not equal to 1. Therefore f is not 1 1. f 1 1 ಆಗಲಿಲ್ಲ. f of x1 equals f of x2 must imply that x1 is equal to x2, otherwise it is not 1 1. ಈಗ ಇದು ಆಂಟುನೂ ಅಲ್ಲ ಅಂತ ಪ್ರೂವ್ ಮಾಡಬೇಕಂದ್ರೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸಾಕು ನಾನು. ಹೇಗೆ ಅಂದರೆ ಈಗ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸು, ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಅಂತ ಇಲ್ಲಿರೋದ್ರಿಂದ ನೋಡಿ ಇಲ್ಲಿರೋವಂಥ ನಂಬರು 0 1 ಇಲ್ಲಿ 1.2 1.3 ಎಲ್ಲ ಇರುತ್ತೆ. ಐ ಕ್ಯಾನಾಟ್ ಡೆಪಿಕ್ಟ್ ಥ್ರೂ ಆರೋ ಡಯಾಗ್ರಾಮ್ ಬಿಕಾಸ್ ಆರ್ ಈಸ್ ಅನ್ ಇನ್ಫೈನೈಟ್ ಸೆಟ್. ಆದರೆ ಒಂದೆರಡು ಎಲಿಮೆಂಟ್ ತೊಗೊತೀನಿ. -2 ಇದೆ, -3 ಇದೆ, ಇದೆಲ್ಲ ಇಲ್ಲಿರೋವಂಥದ್ದೇ. -4 ಕೂಡ ಇದೆ ಇಲ್ಲಿ ಎಲ್ಲಿ ಎನ್ನಲ್ಲಿ, ಸಾರಿ ಆರಲ್ಲಿ, ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ. ಇಲ್ಲೂ ರಿಯಲ್ ನಂಬರ್ಸ್ ಇದೆ. ಇಲ್ಲಿ ಇರೋವಂಥ ಎಕ್ಸು ಯಾವುದೇ ಒಂದು ಎಕ್ಸನ್ನ ತೊಗೊಂಡು ಸ್ಕ್ವಯರ್ ಮಾಡಿದ್ರೆ ನೆಗೆಟಿವ್ ನಂಬರ್ ಬರಲ್ಲ, ಎಲ್ಲ ಪಾಸಿಟಿವ್ ನಂಬರ್ಸ್ ಬರ್ತಾ ಹೋಗುತ್ತೆ. ಅಂದರೆ ಎಕ್ಸ್ ಸ್ಕ್ವಯರ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0. ವಿ ನೋ ದಿಸ್ ಫ್ಯಾಕ್ಟ್. ಅಲ್ಲಿಗೆ ವಾಟ್ ಈಸ್ ಎಫ್ ಆಫ್ -2? ವೆನ್ ಯು ಗಿವ್ ಎಕ್ಸ್ ಈಸ್ ಈಕ್ವಲ್ ಟು -2, ದಿಸ್ ಈಸ್ ಕ್ಲಿಯರ್ಲಿ
2 square which is equal to 4. ಅಲ್ಲಿಗೆ ಇಲ್ಲಿರೋ ನೆಗೆಟಿವ್ ನಂಬರ್ಗೆ ಪ್ರೀ ಇಮೇಜ್ ಇಲ್ಲ ಅಂತಾಯಿತು. ಅಲ್ಲಿಗೆ ನನಗೆ ರೇಂಜ್ ಏನು ಬರುತ್ತಪ್ಪ ಅಂತಂದರೆ, ರೇಂಜ್ ಅಂದರೆ ಸೆಟ್ ಆಫ್ ಆಲ್ ಇಮೇಜಸ್ಸು ಆರ್ ಪ್ಲಸ್ ಅಂತ ಬರುತ್ತೆ. ಸೆಟ್ ಆಫ್ ಆಲ್ ಇಮೇಜಸ್ ಅಂದರೆ ನೀವು ಸ್ಕ್ವೈರ್ ಮಾಡಿದಾಗ ಬರುತ್ತಲ್ಲ ನಂಬರ್ಸ್ ಒಂದೊಂದೇ, ಅದೇನೇ ನಮಗೆ ಸೆಟ್ ಆಫ್ ಇಮೇಜಸ್. ಅದು ಆರ್ ಪ್ಲಸ್ ಅಂದರೆ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಬಂದ್ಬಿಡುತ್ತೆ. ದಟ್ ಈಸ್ ನಾಟ್ ಈಕ್ವಲ್ ಟು ಆರ್. ದಟ್ ಮೀನ್ಸ್ ನೆಗೆಟಿವ್ ನಂಬರ್ಸಿಗೆ ಪ್ರೀ ಇಮೇಜಸ್ ಇಲ್ಲದೇ ಇರೋದ್ರಿಂದ ವಿ ಕ್ಯಾನ್ ಸೇ ದ್ಯಾಟ್ ಎಫ್ ಈಸ್ ನಾಟ್ ಆನ್ ಟು. F is not on 2. Therefore, f from R to R given by f of x is equal to x square is neither 1 nor onto as desired. Nodi. Show that the function f from R to R defined as f of x is equal to x square is neither 1 nor onto andidru. I have taken f of minus 1 is equal to minus 1 square which is 1. F of 1 andre here I have 1 square which is 1 and y is equal to x square is the function. So f of minus 1 equals f of 1 ಆಯಿತು. ಬಟ್ minus 1 is not equal to 1 ಆದ್ದರಿಂದ f is not 1 ಅಂತ ಹೇಳಿದೆ. ಆಮೇಲೆ ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ಸ್ ತಗೊಂಡಾಗ ನೆಗೆಟಿವ್ ನಂಬರ್ಸ್ ಬೇಕಾದಷ್ಟು ಸಿಗುತ್ತೆ ಸೆಟ್ ಆಫ್ ರಿಯಲ್ಸಲ್ಲಿ. ಅದರ ಪ್ರೀ ಇಮೇಜ್ ಇಲ್ಲ ಅದಕ್ಕೆ. ಯಾಕೆಂದರೆ ಎಕ್ಸ್ ಸ್ಕ್ವಯರ್ ಈಸ್ ಆಲ್ವೇಸ್ ಪಾಸಿಟಿವ್. ಯಾವುದೇ ನಂಬರ್ನ ಸ್ಕ್ವಯರ್ ಮಾಡಿದಾಗ ಪಾಸಿಟಿವ್ ನಂಬರೇ ಬರೋದ್ರಿಂದ ನಮಗೆ ಸೆಟ್ ರೇಂಜ್ ಅನ್ನೋದೇನಿದೆ ದಟ್ ವಿಲ್ ಬಿ ಸೆಟ್ ಆಫ್ ಪಾಸಿಟಿವ್ ರಿಯಲ್ಸ್ ವಿಚ್ ಇಸ್ ನಾಟ್ ಈಕ್ವಲ್ ಟು ದ ಕೋಡೊಮೈನ್ ಆರ್. ದೇರ್ ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎಫ್ ಈಸ್ ನಾಟ್ ಆನ್ ಟು, ಹೆನ್ಸ್ ಎಫ್ ಈಸ್ ನೈದರ್ 1 ನಾರ್ ಆನ್ ಟು ಅಂತ ಕನ್ಕ್ಲೂಡ್ ಮಾಡೋಣ. ಈ ಪ್ರಾಬ್ಲಮ್ ನೋಡಿ ಈಗ. ನೆಕ್ಸ್ಟ್ ಶೋ ದ್ಯಾಟ್ ಎಫ್ ಫ್ರಮ್ ಎನ್ ಟು ಎನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಟು ನ್ಯಾಚುರಲ್ ನಂಬರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಆಡ್, ಎಕ್ಸ್ ಮೈನಸ್ 1 ಇಫ್ ಎಕ್ಸ್ ಈಸ್ ಈವನ್ ಈಸ್ ಬೋತ್ 1 and on 2 ಅಂತ ಪ್ರೂವ್ ಮಾಡ್ಬೇಕು ನಾನು. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಇಟ್ ಈಸ್ ಎಕ್ಸ್ ಪ್ಲಸ್ 1, ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 1. ಯಾವಾಗ ಆಡ್ ನಂಬರ್ ಆದರೆ ಎಕ್ಸ್ ಪ್ಲಸ್ 1, ಈವನ್ ನಂಬರ್ ಆದಾಗ ಎಕ್ಸ್ ಮೈನಸ್ 1. ಇಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ಡಿಫ್ರೆಂಟ್ ಸಿಚುಯೇಷನ್. ಏನು ಡಿಫ್ರೆಂಟ್ ಸಿಚುಯೇಷನ್ ಅಂದರೆ, ಫಸ್ಟ್ ಲೆಟ್ ಮೀ ಸಪೋಸ್, ಐ ವಿಲ್ ಸಪೋಸ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಈಗ ದೇರ್ ಆರ್ 3 ಕೇಸಸ್. ಒಂದು ಏನಾಗ್ಬೋದು ಅಂದರೆ, ಕೇಸ್ 1 ವೆನ್ x1 ಈಸ್ ಆಡ್ ಆ್ಯಂಡ್ x2 ಈಸ್ ಈವನ್. ಆ ಥರ ಆಗ್ಬೋದಲ್ಲ. ಎಫ್ ಆಫ್ x1 ಈಸ್ ಆಡ್ ಆ್ಯಂಡ್ x2 ಈಸ್ ಈವನ್ ಅಂತ ಆದರೆ ಆಗ ನೋಡೋಣ. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಇಂಪ್ಲೈಸ್ ಎಫ್ ಆಫ್ x1 ನೋಡಿ, x1 ಆಡ್ ನಂಬರು, x1 ಆಡ್ ನಂಬರ್ ಆದ್ದರಿಂದ ನಾನು x ಪ್ಲಸ್ 1 ಬರಿಬೇಕಿಲ್ಲಿ. ಹಾಗಾದರೆ ದಿಸ್ ಈಸ್ x1 ಪ್ಲಸ್ 1 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಎಫ್ ಆಫ್ x2 ವಿಲ್ ಬಿ x2 ಈವನ್ ಆಗಿರೋದ್ರಿಂದ ಇಟ್ ಈಸ್ x ಮೈನಸ್ 1. ಸೊ ಐ ಹ್ಯಾವ್ ಟು ರೈಟ್ ಇಟ್ ಆಸ್ x2 ಮೈನಸ್ 1. ದಟ್ ಇಂಪ್ಲೈಸ್ x2 ಮೈನಸ್ x1 ಈಸ್ ಈಕ್ವಲ್ ಟು 2. x2 ಅಂದರೆ ನೋಡಿ ಈವನ್ ನಂಬರ್, ಆಮೇಲೆ x1 ಅಂದರೆ ಆಡ್ ನಂಬರ್. ಈಗ ನಾನು ಯಾವುದೇ ಒಂದು ಈವನ್ ನಂಬರ್ ಮೈನಸ್ ಆಡ್ ನಂಬರ್ ತೊಗೊಂಡ್ರೆ 2 ಬರೋಕ್ಕೆ ಸಾಧ್ಯನೇ ಇಲ್ಲ, ಆಡ್ ನಂಬರೇ ಬರುತ್ತೆ. ಈಗ 4 ಈಸ್ ಈವನ್ ನಂಬರ್, ಮೈನಸ್ ಆಡ್ ನಂಬರ್ ನೀವು ಯಾವುದಾದ್ರೂ ತೊಗೊಳ್ಳಿ, 1 ತೊಗೊಳ್ಳೋಣ, ಅಲ್ಲಿಗೆ ನಂಗೆ 3 ಬರುತ್ತೆ. 4 ಮೈನಸ್ 2 ಅಂತ ತೊಗೊಳ್ಳಿ, ಆಡ್ ನಂಬರ್ ಅಂದರೆ 3 ತೊಗೊಳ್ಳೋಣ. 3 ತೊಗೊಂಡ್ರೆ 4 ಮೈನಸ್ 1 ಈಸ್ 3 ಹಿಯರ್, 4 ಮೈನಸ್ 3 ಈಸ್ 1 ಹಿಯರ್. ಹಾಗೆಯೇ ಯು ಕ್ಯಾನ್ ಚೆಕ್ ವಿತ್ ಡಿಫ್ರೆಂಟ್ ನಂಬರ್ಸ್. 4 ಅಥವಾ 8 ಮೈನಸ್ 3 ಈವನ್ ನಂಬರ್ ಮೈನಸ್ ಆಡ್ ನಂಬರ್, ದಿಸ್ ಈಸ್ ಅನ್ ಆಡ್ ನಂಬರ್ ಓನ್ಲಿ ಆ್ಯಂಡ್ ಯು ವಿಲ್ ನೆವರ್ ಗೆಟ್ 2. ಡಿಫರೆನ್ಸ್ ಆಫ್ ಅನ್ ಈವನ್ ನಂಬರ್ ಆ್ಯಂಡ್ ಅನ್ ಆಡ್ ನಂಬರ್ ವಿಲ್ ನೆವರ್ ಬಿ 2. ಆದ್ದರಿಂದ ಇಲ್ಲಿ ಎಫ್ ಆಫ್ x1 ಈಕ್ವಲ್ಸ್ ಎಫ್ ಆಫ್ x2 ಅಂತ ನಾವೇನು ಅಂದ್ಕೊಂಡ್ವಿ, ದಿಸ್ ಈಸ್ ಎ ಕಾಂಟ್ರಡಿಕ್ಷನ್. ದಿಸ್ ಈಸ್ ಎ ಯಾವುದು x2 ಮೈನಸ್ x1 ಇದೆಯಲ್ಲ, ದಿಸ್ ಈಸ್ ಎ ಕಾಂಟ್ರಡಿಕ್ಷನ್. ದಿಸ್ ಈಸ್ ಎ ಕಾಂಟ್ರಡಿಕ್ಷನ್. ಹಾಗಾಗಿ ಏನಾಯ್ತಂದರೆ ಎಫ್ ಆಫ್ x1 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ x2. ನಾವೇನು ಮಾಡಿದ್ವಿ, x1 ಈಸ್ ನಾಟ್ ಈಕ್ವಲ್ ಟು x2 ಅಂತ ಆಗೋಯ್ತು, ಒಂದು ಆಡು ಒಂದು ಈವನ್ನು. x1 ಈಕ್ವಲ್ಸ್ ನಾಟ್ x2 ಆದಾಗ ಎಫ್ ಆಫ್ x1 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ x2 ಮೀನ್ಸ್ ಎಫ್ ಈಸ್ 1 ಆಗೋಯ್ತು ಇನ್ ದಿಸ್ ಕೇಸ್. ಇನ್ ಕೇಸ್ 1 ಒಂದು ಈವನ್ ನಂಬರು ಒಂದು ಆಡ್ ನಂಬರ್ ಆದಾಗ ನಮಗೆ ಕ್ಲಿಯರ್ಲಿ ಇಟ್ ಈಸ್ 1 ಫಂಕ್ಷನ್. ಹಾಗಾದರೆ x1 ಈವನ್ x2 ಆಡ್ ಆದರೂ ಕೂಡ ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ದಟ್ ಇಟ್ ಈಸ್ 1 ಫಂಕ್ಷನ್. ಈಗ ಕೇಸ್ 2ನಲ್ಲಿ ವಾಟ್ ಐ ವಿಲ್ ಡೂ ಅಂದರೆ, ಐ ವಿಲ್ ಟೇಕ್
x1 and x2 both odd number. Let us take both x1 and x2 as odd numbers. ಆವಾಗ ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 implies x1 plus 1 is equal to x2 plus 1 ಆಗುತ್ತೆ. that implies x1 is equal to x2. ಹಾಗಾದರೆ ಎಫ್ ಆಫ್ x1 equals ಎಫ್ ಆಫ್ x2 implies x1 equals x2 ಆದ್ದರಿಂದ here also f is 1 1. next to case 3 ಅಂದರೆ both even ತಗೊಳ್ಳೋಣ. let x1 and x2 both even numbers, ಎರಡು ಈವನ್ ಅಂತ ತಗೊಂಡ್ರೆ ಅವಾಗ ಏನಿದೆ ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈಗ ಅಸ್ಯೂಮ್ ಮಾಡೋಣ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತಗೊಂಡ್ರೆ ನಮಗೆ x1 ಮೈನಸ್ 1 ಈಸ್ ಈಕ್ವಲ್ ಟು x2 ಮೈನಸ್ 1 ಆಯಿತು. ದಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2. ದೇರ್ಫೋರ್ ಎಫ್ ಈಸ್ 1 1. So f of x1 equals f of x2 implies x1 equals x2 in both cases. That is x1 x2 both odd ಆದರೆ x1 x2 both even ಆದರೂ 1 1 ಆಯಿತು. ಒಂದು ಆಡ್ ಮತ್ತು ಒಂದು ಈವನ್ ಅಂತ ತಗೊಂಡಾಗ ಆಗ ಕೂಡ ನಾವು ನೋಡಿದ್ವಿ ಇಟ್ ಈಸ್ 1 1 ಫಂಕ್ಷನ್ ಅಂತ. ನೆಕ್ಸ್ಟ್ ನಮಗೇನು ಬರುತ್ತೆ ಅಂತಂದರೆ ಈಗ ಆನ್ ಟು ಅಂತ ಪ್ರೂವ್ ಮಾಡಬೇಕು. ಸೊ ಟು ಪ್ರೂವ್ ಎಫ್ ಈಸ್ ಆನ್ ಟು, ಎಫ್ನ ಆನ್ ಟು ಅಂತ ಪ್ರೂವ್ ಮಾಡೋಕ್ಕೋಸ್ಕರ ನಾವು ಮತ್ತೆ ಎರಡು ಕೇಸ್ ತಗೊಳ್ತೀವಿ. ಒಂದು ವೈ ಈಸ್ ಆಡ್ ನಂಬರ್ ಅಂದರೆ ಕೋಡೊಮೈನಲ್ಲಿರೋಂಥ ನಂಬರು ಆಡ್ ನಂಬರ್ ಆದರೆ ಏನಾಗುತ್ತೆ ನೋಡಿ, ವೈ ಪ್ಲಸ್ 1 ಈಸ್ ಈವನ್, ವೈ ಪ್ಲಸ್ 1 ವಿಲ್ ಬಿ ಈವನ್ ಆಯಿತು, ಸರಿ ಅಲ್ವಾ. ಒಂದು ಆಡ್ ನಂಬರ್ಗೆ 1 ಸೇರಿಸಿದ್ರೆ ದಟ್ ಈಸ್ ಆ್ಯನ್ ಈವನ್ ನಂಬರ್. ಈಗ ನೋಡಿ ಈವನ್ ನಂಬರ್ ಆಗಿದ್ದರೆ ಎಫ್ ಆಫ್ ಎಕ್ಸ್ ಏನಾಗಿತ್ತು, ಇಟ್ ಈಸ್ ಎಕ್ಸ್ ಮೈನಸ್ 1 ಅಂತಾಗಿತ್ತು. ಡೆಫಿನೇಷನ್ ಇದು, ಡೆಫಿನೇಷನ್ ಆಫ್ ದ ಫಂಕ್ಷನ್. ಹಾಗಾದರೆ ಇಲ್ಲಿ ಎಫ್ ಆಫ್ ವೈ ಪ್ಲಸ್ 1 ಏನಾಗುತ್ತೆ, ಎಫ್ ಆಫ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಕ್ಸ್ ಜಾಗದಲ್ಲಿ ವೈ ಪ್ಲಸ್ 1 ಅಂತ ಹಾಕಿ ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು ವೈ. ಸೊ ಕ್ಲಿಯರ್ಲಿ ದಿಸ್ ಬಿಲಾಂಗ್ ಟು ದ ಡೊಮೈನ್. ಈಗ ಕೋಡೊಮೈನಲ್ಲಿ ಒಂದು ನಂಬರ್ ಇದೆ ಅಂತ ತೊಗೊಂಡ್ವಿ, ಅದು ಕೂಡ ನ್ಯಾಚುರಲ್ ನಂಬರ್ ಅಂತ ಆಗೋಯ್ತು ಇದು ಕೂಡ. ಸೊ ದಿಸ್ ಬಿಲಾಂಗ್ ಟು ಎನ್ ಅಂತಾಯಿತು. ಸಿಮಿಲರ್ಲಿ ವೆನ್ ಕೇಸ್ 2, ಇದು ಒಂದು ಕೇಸ್ 1 ಇಲ್ಲ ಆಯಿತು. ಕೇಸ್ 2 ಏನಂತಂದರೆ ವೆನ್ ವೈ ಈಸ್ ಈವನ್ ನಂಬರ್, ವೈ ಈವನ್ ಆದರೆ ಏನಾಗುತ್ತೆ ಅಂತ. ಆವಾಗ ನೋಡಿ ಇಲ್ಲಿ ನಮಗೇನು ಕೊಟ್ಟಿದ್ರಿ ಇಲ್ಲಿ ಎಫ್ ಆಫ್, ಇಲ್ಲಿ ನೋಡೋಣ, ವೈ ಈವನ್ ಮೀನ್ಸ್ ವೈ ಪ್ಲಸ್ 1 ಈಸ್ ಆಡ್, ವೈ ಪ್ಲಸ್ 1 ಈಸ್ ಆಡ್. ಅಲ್ಲಿಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಆಡ್ ನಂಬರ್ ಆದರೆ. ಹಾಗಾದರೆ ಎಫ್ ಆಫ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಪ್ಲಸ್ 1 ಅಂದರೆ ವೈ ಪ್ಲಸ್ 1 ಪ್ಲಸ್ 1 ಆಗುತ್ತೆ ಅಲ್ವಾ. ವೈ ಇಲ್ಲಿ ವೈ ಈಸ್ ಆಡ್ ಅಂತ ತಗೊಂಡೆ, ಆವಾಗ ವೈ ಪ್ಲಸ್ 1 ಈವನ್ ಆಯಿತು. ಇಲ್ಲಿ ವೈ ಈಸ್ ಈವನ್ ಅಂತ ತೊಗೊಂಡಿದ್ದೀನಿ. ವೈ ಈಸ್ ಈವನ್ ಅಂತ ತೊಗೊಂಡ್ರೆ ಇಲ್ಲಿ ವೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1, ವೈ ಈಸ್ ಈವನ್ ಅಂತಾದರೆ ವೈ ಪ್ಲಸ್ 1 ಕೂಡ ಆಡು, ವೈ ಮೈನಸ್ 1 ಈಸ್ ಆಲ್ಸೋ ಆಡ್. ನೋಡಿ ಇಲ್ಲಿ ಚೆಕ್ ಮಾಡಿ, ವೈ ಮೈನಸ್ 1 ಈಸ್ ಆಲ್ಸೋ ಆಡ್. ಹಾಗಾಗಿ ನಾನಿಲ್ಲಿ ವೈ ಮೈನಸ್ 1 ತೊಗೊತೀನಿ. ವೈ ಮೈನಸ್ 1 ತೊಗೊಂಡ್ರೆ ಇಟ್ ಈಸ್ ವೈ ಮೈನಸ್ 1 ಪ್ಲಸ್ 1 ಹಿಯರ್. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ವೈ ಈಸ್ ಈವನ್ ಅಂದರೆ ವೈ ಪ್ಲಸ್ 1 ಕೂಡ ಆಡ್ ನಂಬರೇ, ವೈ ಮೈನಸ್ 1 ಕೂಡ ಆಡ್ ನಂಬರೇ ಆಗುತ್ತೆ. ಹಾಗಾದರೆ ಎಫ್ ಆಫ್ ವೈ ಮೈನಸ್ 1 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಜಾಗದಲ್ಲಿ ವೈ ಮೈನಸ್ 1 ಕೊಡಬೇಕು. ಹಾಗಾದರೆ ವೈ ಮೈನಸ್ 1 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು ವೈ. ದಟ್ ಆಲ್ಸೋ ಬಿಲಾಂಗ್ ಟು ಎನ್. ಅಲ್ಲಿಗೆ ಏನಾಯಿತು ಅಂತಂದರೆ ಫಾರ್ ಈಚ್ ವೈ, ಫಾರ್ ಈಚ್ ವೈ ಬಿಲಾಂಗ್ ಟು ಕೋಡೊಮೈನ್, ಫಾರ್ ಈಚ್ ವೈ ಬಿಲಾಂಗ್ ಟು ಕೋಡೊಮೈನ್ there exist x in domain, that is also n domain, such that f of y is equal to x. f of y is equal to x ಅಂತ ಬರುತ್ತೆ, ಆರ್ ಎಫ್ ಇನ್ವರ್ಸ್ ಆಫ್ y is equal to x ಅಂತಲೂ ಹೇಳ್ಬೋದು.
ಅಥವಾ ವೈಗೆ ಪ್ರೀ ಇಮೇಜ್ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ಡೊಮೈನ್ ಆಫ್ ಎಫ್ ಅಲ್ಲಿ ಇರೋದ್ರಿಂದ ಎಫ್ ಈಸ್ ಆನ್ ಟು ಅಂತಾಯಿತು. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು. ಸೊ ದಿಸ್ ಈಸ್ ದ ಕನ್ಕ್ಲೂಷನ್. Next, to show that an onto function f from 1 to 3 to 1 to 3 is always 1 1. Function from 1 to 3 to 1 to 3 is always 1 1. ನೋಡಿ ಇದನ್ನು ಆರೋ ಡಯಾಗ್ರಾಮಲ್ಲಿ ಡೆಪಿಕ್ಟ್ ಮಾಡ್ತೀನಿ. 1 2 3 1 2 3 ಅಂತ ಇದೆ. ಇಲ್ಲಿ ಸೆಟ್ ಎ ಅನ್ಕೊಳ್ಳೋಣ. ಸೆಟ್ ಎ ಟು ಎ, ದಿಸ್ ಈಸ್ ಎಫ್. ಆ್ಯಕ್ಚುಲಿ ಇದು ಆನ್ ಟು ಆಗಿದೆ. ಶೋ ದಟ್ an onto function, this is an onto function means every element here in the second set has a pre-image, is always 1 1 ಅಂತ ಹೇಳಿದೆ. Suppose it is not 1 1, let me suppose or I will assume that f is not 1 1 ಅಂತ ಅನ್ಕೋತೀನಿ. f is not 1 1 ಅಂದರೆ ಏನಾಗಿರಬೇಕು? 1ಗೆ ಇಮೇಜ್ 1 ಆಗಿರಲಿ, 2ಗೆ ಇಮೇಜ್ 1 ಆಗಿರಲಿ. ಯಾಕೆಂದರೆ 1 1 ಅಲ್ಲಲ್ಲ ಇದು. ಹಾಗಾದರೆ 3ಗೆ ಏನಾಗಿರುತ್ತೆ ಇಮೇಜು? 2 ಆಗಿರಬೇಕು ಅಥವಾ 3 ಆಗಿರಬೇಕು. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ 2 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಏನಾಯಿತು? ಎಫ್ ಈಸ್ ನಾಟ್ 1 1, ದಟ್ ಈಸ್ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು 1 ಆಯಿತು. ದೆನ್ ಎಫ್ ಆಫ್ 3 ಮಸ್ಟ್ ಬಿ ಈಕ್ವಲ್ ಟು 2 ಆರ್ ಎಫ್ ಆಫ್ 3 ಮಸ್ಟ್ ಬಿ ಈಕ್ವಲ್ ಟು 3. ಇನ್ ಬೋತ್ ದ ಕೇಸಸ್ ದಿಸ್ ಈಸ್ ನಾಟ್ ಆನ್ ಟು. ಇವಾಗ ನೋಡಿ, ಇಲ್ಲಿ 3ಗೆ ಪ್ರೀ ಇಮೇಜ್ ಇಲ್ದಂಗೆ ಆಗ್ಬಿಡ್ತು. ಆದ್ದರಿಂದ ಏನಾಯಿತು? ಇಟ್ ಈಸ್ ನಾಟ್ ಆನ್ ಟು. ದೆನ್ f is not onto. So I assumed that f is not 1 1, but I got the conclusion that f is not onto, but it is given that f is onto, but f is onto. ಅದರಿಂದ our assumption is wrong. Our assumption is wrong. ಏನಂತ ಇದು? not 1 1 ಅಂತ. our assumption is wrong. That implies f is 1 1. ಅಲ್ಲಿಗೆ we can say an onto function is always 1 1 from this set to this set. 1 2 3 to 1 2 3 ಇದೆಲ್ಲ ಇಲ್ಲಿ ಮಾತ್ರ. 3 ಎಲಿಮೆಂಟಿಂದ 3 ಎಲಿಮೆಂಟ್ ಇದೆಯಲ್ಲ. ಇಫ್ ದಿಸ್ ಈಸ್ 1 1, ದೆನ್ ಕ್ಲಿಯರ್ಲಿ ಇಟ್ ಈಸ್ ಆನ್ onto ಫಂಕ್ಷನ್ ಅಂತ ನಾನು ಕನ್ಕ್ಲೂಡ್ ಮಾಡ್ಬೋದು. ಸಿಮಿಲರ್ಲಿ ಇಲ್ಲಿ ನೋಡಿ, ಶೋ ದಟ್ ಎ 1 1 ಫಂಕ್ಷನ್ ಎಫ್ ಫ್ರಮ್ 1 2 3 to 1 2 3 ಮಸ್ಟ್ ಬಿ ಆನ್ ಟು. ಇಲ್ಲಿ 1 1 ಫಂಕ್ಷನ್ ಅಂತ ಕೊಟ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ. ಸೊ ಐ ವಿಲ್ ಡೆಪಿಕ್ಟ್ ಆರೋ ಡಯಾಗ್ರಾಮ್ ಹಿಯರ್ ಆಲ್ಸೋ. ಫ್ರಮ್ ಎ ಟು ಎ ಅಂದರೆ 1 2 3 to 1 2 3 1 2 3 to 1 2 3 ಅಂದರೆ ಒಂದೊಂದು ಎಲಿಮೆಂಟಿಗೆ ಒಂದೊಂದು ಎಲಿಮೆಂಟ್ ಇಮೇಜ್ ಆಗಿರಬೇಕು. ಹೀಗಿರಬೇಕು, ಇಲ್ಲ ಹೀಗಿರಬೇಕು, ಇಲ್ಲಿ ಹೀಗಿರ್ಬೋದು, ಹೇಗೋ ಇರ್ಬೋದು. 1 to 1 ಅಲ್ಲಿಗೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 implies x1 is equal to x2 here. ಆಯಿತಾ? ಆಲ್ವೇಸ್ ಇಟ್ ಈಸ್ 1 1. ಅಲ್ಲಿಗೆ ಏನಾಯಿತು? ಎವ್ರಿ ಎಲಿಮೆಂಟ್ ಮಸ್ಟ್ ಹ್ಯಾವ್ ಎ ಪ್ರೀ ಇಮೇಜ್ ಆ್ಯಸ್ ಇಟ್ ಈಸ್ ಎ 1 1 ಫಂಕ್ಷನ್. ಎಫ್ ಆಫ್ x1 ಈಕ್ವಲ್ಸ್ ಎಫ್ ಆಫ್ x2 ಇಂಪ್ಲೈಸ್ x1 ಈಕ್ವಲ್ಸ್ x2 ಕ್ಲಿಯರ್ಲಿ 1 1 ಅಂತ ಆಗಿದೆ. ಈಗ ಆನ್ ಟು ಇಲ್ಲಿ ಆಗತ್ತೋ ಇಲ್ಲ, ಮಸ್ಟ್ ಬಿ ಆನ್ ಟು ಅಂತ ಹೇಳಿದ್ದಾರೆ. ಸಪೋಸ್ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು 1 ಅಂತ ನಾನು ತಗೊಂಡ್ಬಿಟ್ರೆ ಆವಾಗ ಇಟ್ ಈಸ್ ನಾಟ್ 1 1. ಸಾಧ್ಯನೇ ಇಲ್ಲ ಹಂಗಾಗಕ್ಕೆ. 1 1 ಆಗಬೇಕು ಅಂದರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆರ್ ಮ್ಯಾಪ್ ಟು ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಇನ್ ದಟ್ ಕೇಸ್ ಎಫ್ ಮಸ್ಟ್ ಬಿ ಆನ್ ಟು. ವಿತ್ ದಿಸ್ ಆರೋ ಡಯಾಗ್ರಾಮ್ ವಿ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಎ 1 1 ಫಂಕ್ಷನ್ ಫ್ರಮ್ ಸೆಟ್ 1 2 3 to set 1 2 3 ಮಸ್ಟ್ ಬಿ ಆನ್ ಟು ಅಂತ ನಾವು ಹೇಳ್ಬೋದು. ನೆಸೆಸರಿಲಿ ಆನ್ ಟು. ಥ್ಯಾಂಕ್ ಯು. Let us continue in the next session.